ಎಲ್ಲರಿಗೂ ನಮ್ಮ ವಿ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಹಿಂದಿನ ತರಗತಿಯಲ್ಲಿ ಪ್ರಾಚೀನ ಕಾಲದ ಭಾರತ ಇತಿಹಾಸದ ಬಗ್ಗೆ ತಿಳ್ಕೊಂಡಿದ್ದೀವಿ. ಅಲ್ಲಿ ಯಾವೆಲ್ಲ ಚಾಪ್ಟರ್ಸ್ ಬರ್ತವೆ, ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ನೀವು ಏನೆಲ್ಲ ಚಾಪ್ಟರ್ನ ಕವರ್ ಮಾಡಬೇಕು ಅಂತ ತಿಳ್ಕೊಂಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ನಾವು ಮಧ್ಯಕಾಲೀನ ಭಾರತ ಇತಿಹಾಸ, ಮಿಡ್ವಿಲ್ ಇಂಡಿಯನ್ ಹಿಸ್ಟ್ರಿ, ಇಲ್ಲಿ ಯಾವ ಚಾಪ್ಟರ್ಸ್ ಬರ್ತವೆ ಇಂಪಾರ್ಟೆಂಟ್ ನಿಮಗೆ, ಆ್ಯಂಡ್ ನೆಕ್ಸ್ಟು ಈ ಚಾಪ್ಟರ್ಸಲ್ಲಿ ಏನೇನೆಲ್ಲ ನೀವು ಕವರ್ ಮಾಡಬೇಕು ಅಂತ ಇಲ್ಲಿ ಸಮ್ಮರೈಸ್ ಮಾಡೋಣ. ಓಕೆನಾ? ಫಸ್ಟ್ ಏನಪ್ಪ ಅಂತಂದರೆ ಇದರದ್ದು ಟೈಮ್ ಲೈನ್ ಏನು, ಮಧ್ಯಕಾಲೀನ ಭಾರತ ಇತಿಹಾಸದ ಅಂದರೆ 647ರಿಂದ 1757. ಓಕೆ, ಇದು ಈ ಮಧ್ಯಕಾಲ ಇತಿಹಾಸದ ಟೈಮ್ ಲೈನು. 647 ಅಂತಂದರೆ ಇಲ್ಲಿ ಹರ್ಷವರ್ಧನನ ಮರಣ, ವರ್ಧನ ವಂಶದ ಪ್ರಮುಖ ರಾಜ ಏನದಲ್ಲ ಇವರ ಮರಣದ ನಂತರ ಆಮೇಲೆ 1757 ಏನು ಪ್ಲಾಸಿ ಅಂತ ಕದನ ಆಯ್ತಲ್ಲ, ಬ್ರಿಟಿಷರ ಆಡಳಿತ ಪ್ರಾರಂಭವಾಗೋ ಹಂತ ಇದು ರಾಜಕೀಯವಾಗಿ. ಇಲ್ಲಿವರೆಗೂ ಏನೆಲ್ಲ ನಮಗೆ ಘಟನೆಗಳು ಸಂಭವಿಸ್ತಾ ಹೋದ್ವು, ಸಂಗತಿಗಳು ನಡೆದವು ಅಂತ ನಾವು ತಿಳ್ಕೊಳ್ಳೋದೇ ಮಧ್ಯಕಾಲೀನ ಭಾರತದ ಇತಿಹಾಸ. ಓಕೆನಾ? ಇವಾಗ ಆರಂಭಿಕ ಮಧ್ಯಕಾಲೀನ ಭಾರತ ಎಲ್ಲಿಂದ ಪ್ರಾರಂಭ ಆಗುತ್ತಪ್ಪ ಅಂದರೆ 650 ADಯಿಂದ 1206 ADವರೆಗೂ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಉತ್ತರ ಭಾರತದಲ್ಲಿ ರಜಪೂತರು ಹಾಗೂ ದಕ್ಷಿಣ ಭಾರತದಲ್ಲಿ ಚೋಳರು ಹಾಗೂ ಕಲ್ಯಾಣಿ ಚಾಲುಕ್ಯರು, ಕಾಕತೀಯರು, ಯಾದವರು, ಹೊಯ್ಸಳರು ಇವರ ಆಡಳಿತ ಪ್ರಾರಂಭ ಆಗುತ್ತೆ. ಇಲ್ಲಿ ನಾವು ಈ ಥರ ಡಿವೈಡ್ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ. ಹೌದಾ? ಇವಾಗ ನಾವು ಪ್ರಮುಖವಾಗಿ ಏನಪ್ಪ ತಿಳ್ಕೊಬೇಕು ಅಂತಂದ್ರೆ, ಈಗ ನೋಡಿ, ನಮಗೆ ಮುಂಚೆ ನಮ್ಮ ಈ ನಾಗರಿಕತೆ ಪ್ರಾರಂಭವಾದಾಗ, ಹರಪ್ಪ ನಾಗರಿಕತೆ ಪ್ರಾರಂಭವಾದಾಗ ರಾಜರು ಆಡಳಿತ, ಓಕೆನಾ, ಈ ವ್ಯವಸ್ಥೆ ಏನೂ ಇರಲಿಲ್ಲ. ಪ್ರಥಮವಾಗಿ ನಮಗೆ ಇದು ಎಲ್ಲ ಪ್ರಾರಂಭವಾಗಿದ್ದು ಎಲ್ಲಿದ್ದಪ್ಪ ಅಂತಂದ್ರೆ ಈ 16 ಮಹಾಜನಪದಗಳು ಅಂತ ಬರ್ತಾವಲ್ಲ, ಇಲ್ಲಿಂದ ಏನಾಯ್ತಪ್ಪ ಅಂತಂದ್ರೆ ಸ್ಥಳೀಯ ಮಟ್ಟದಲ್ಲಿ ರಾಜರುಗಳ ಆಡಳಿತ ಪ್ರಾರಂಭವಾಯಿತು. ಈ 16 ಬೇರೆ ಬೇರೆ ಪ್ರದೇಶಗಳಲ್ಲಿ ಸ್ಥಳೀಯ ಮಟ್ಟಕ್ಕೆ ಸಂಘಟನೆ ಹೊಂದಿ ರಾಜರು ಆಡಳಿತ ಪ್ರಾರಂಭ ಮಾಡಿದರು. ಅವು ಯಾವುದಪ್ಪ ಅಂತಂದರೆ ಈಗ 16 ಜನಪದಗಳಲ್ಲಿ ಮಗಧ ಆಗಿರ್ಬೋದು, ಆಮೇಲೆ ನಿಮಗೆ ಅವಂತಿ, ಓಕೆನಾ, ಅದೇ ರೀತಿ ಕೋಸಲ, ಈ ಥರ. ಇವ್ರ ನಂತರ ಏನು ಮಾಡಿದ್ರಪ್ಪ ಅಂದ್ರೆ ಅಧಿಕಾರದ ಆಮಿಷದಿಂದಾಗಿ ತಮ್ಮಲ್ಲಿನೇ ಸಂಘರ್ಷಗೊಂಡು ಇಲ್ಲಿ ಕೊನೆಯದಾಗಿ ಪ್ರಮುಖ ಒಂದು ರಾಜವಂಶ ಹೊರಬರ್ತಾ ಇತ್ತು, ವಿಕ್ಟ್ರಿ ಸಾಧಿಸ್ತಾ ಇತ್ತು ಇಲ್ಲಿ. ಹೌದಾ? ಅದು ಯಾವುದಪ್ಪ ಕೊನೆಗಿಲ್ಲಿ ಅಂದ್ರೆ ಮಗಧ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಈ ಮಗಧ ಆದಮೇಲೆ ನಮಗೆ ಪ್ರಮುಖ ಸಾಮ್ರಾಜ್ಯ ಅಂತ ಬಂದಾಗ ಇಲ್ಲಿ ನಾವು ಮೌರ್ಯರನ್ನ ನೋಡ್ತೀವಿ. ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತಾ. ಓಕೆನಾ? ಮತ್ತೆ ನಮಗೆ ಈ ಮೌರ್ಯ ಸಾಮ್ರಾಜ್ಯ ಅವನತಿ ಆದ ಮೇಲೆ ಏನಾಗುತ್ತೆ, ಇದು ಅವನತಿ ನಂತರ ಅಂತಂದ್ರೆ ಮತ್ತೆ ಡಿವೈಡ್ ಆಗುತ್ತಾ. ಏನು ಈ ಮೌರ್ಯರ ಅಧೀನದಲ್ಲಿ ಇರ್ತಾರಲ್ಲ ರಾಜರು, ಅವರುಗಳು ಸ್ವತಂತ್ರವಾಗಿ ಆಡಳಿತವನ್ನು ಪ್ರಾರಂಭ ಮಾಡ್ತಾರೆ. ಯಾರಪ್ಪ ಅಂತಂದ್ರೆ ಶುಂಗರಾಗಿರ್ಬೋದು, ಅದೇ ರೀತಿ ಕಣ್ವರು, ಓಕೆನಾ, ಆಮೇಲೆ ಶಾತವಾಹನರು, ಆಮೇಲೆ ಚೇಡ, ಇವರೆಲ್ಲ ಆಡಳಿತ ಪ್ರಾರಂಭ ಮಾಡ್ತಾರೆ. ಇನ್ನೂ ಒಂದು ನಾವಿಲ್ಲಿ ಗಮನಿಸಬೇಕಾಗಿದ್ದು ಏನಪ್ಪ ಅಂತಂದರೆ ಈ ನಮ್ಮ ಸ್ವದೇಶಿಯ ಮಟ್ಟದಲ್ಲಿರ್ತಕ್ಕಂಥ ಸಾಮ್ರಾಜ್ಯ, ಬೃಹತ್ ಸಾಮ್ರಾಜ್ಯ ಅವನತಿ ಹೊಂದಿದಾಗ ಬೇರೆ ವಿದೇಶ ಆಕ್ರಮಣ ಕೂಡ ಅಷ್ಟೇ ಸಹಜವಾಗಿ ಆಗ್ತಾ ಇದ್ವು. ಇಲ್ಲಿನ ರಾಜಕೀಯ ಸಿಚುವೇಶನ್ ನೋಡಿಕೊಂಡು ವೀಕ್ ಇದ್ದಾರೆ ಇಲ್ಲಿ ಅಂತಂದೇಳಿ ಸಾಮ್ರಾಜ್ಯ ನಡೆಸೋರು ಅಂತಂದೇಳಿ ವಿದೇಶ ಆಕ್ರಮಣ ಆಯಿತು. ಆವಾಗ ಪ್ರಮುಖವಾಗಿ ಯಾವುದಾಗಿತ್ತು ಅಂತಂದ್ರೆ ಶಾಕಸ್ ಆಗಿರ್ಬೋದು, ಆಮೇಲೆ ಪ್ರತಿಹಾರರಾಗಿರ್ಬೋದು, ಓಕೆನಾ, ಅದೇ ರೀತಿ ಕುಶಾನರು, ಇವರು ವಿದೇಶ ಆಕ್ರಮಣನ ಪ್ರಾರಂಭ ಮಾಡಿದರು ಆವಾಗ. ಆಮೇಲೆ ಏನಾಯಿತು, ಈ ಎಲ್ಲ ರಾಜ್ಯಗಳನ್ನು ಸೋಲಿಸಿ ಇವ್ರನ್ನ ಕನ್ಸಾಲಿಡೇಟ್ ಮಾಡಿಕೊಂಡು ಮತ್ತೆ ಇಲ್ಲಿ ಕೇಂದ್ರೀಕೃತವಾಗಿ ಸೆಂಟ್ರಲೈಸ್ ಆಗಿ ಮತ್ತೆ ಇಲ್ಲಿ ನಮಗೆ ಗುಪ್ತ ಸಾಮ್ರಾಜ್ಯ ಅನ್ನೋ ಮತ್ತೆ ಸಾಮ್ರಾಜ್ಯ ಇಲ್ಲಿ ಪ್ರಾರಂಭವಾಗುತ್ತೆ. ಓಕೆನಾ? ಈ ಗುಪ್ತ ಸಾಮ್ರಾಜ್ಯದ ನಂತರ ನಮಗಿಲ್ಲಿ ವರ್ಧನ ವಂಶ ಪ್ರಾರಂಭವಾಗುತ್ತೆ. ಈ ವರ್ಧನ ವಂಶದ ಪ್ರಮುಖ ರಾಜನ ಇಲ್ಲಿ ನಮಗೆ ಹರ್ಷವರ್ಧನ. ಓಕೆನಾ? ಹರ್ಷವರ್ಧನ. ಇಲ್ಲಿ ನಾವು ಪ್ರಮುಖವಾಗಿ ಏನು ಗಮನಿಸ್ಬೇಕಪ್ಪ ಅಂತಂದ್ರೆ ಒಂದೊಂದು ಬೃಹತ್ ಸಾಮ್ರಾಜ್ಯಗಳು ಅವನತಿ ಆದಾಗ ಇಲ್ಲಿ ವಿಭಜನೆ ಸಹಜವಾಗಿ ಆಗಿ ಅಲ್ಲಿ ಅಧೀನ ರಾಜರು ಆಡಳಿತಕ್ಕೆ ಬರ್ತಾ ಇದ್ರು. ಮತ್ತೆ ಆ ಅಧೀನ ರಾಜರುಗಳನ್ನು ಒಬ್ಬ ಬಲಿಷ್ಠ ರಾಜ ಬಂದು
ಅವ್ರನ್ನೆಲ್ಲ ಸೋಲಿಸಿ ಮತ್ತೆ ಒಂದು ಕೇಂದ್ರೀಕೃತವಾದ ರಾಜ್ಯಗಳನ್ನ ಕಟ್ತಾ ಬಂದರು. ಇಲ್ಲಿ ಅದೇ ರೀತಿ ಹರ್ಷನ ನಂತರ ಅಂದರೆ ಗುಪ್ತ ಸಾಮ್ರಾಜ್ಯ ಮತ್ತು ವರ್ಧನ ಸಾಮ್ರಾಜ್ಯ ಅವನತಿ ಹೊಂದಿದ ನಂತರ ಸೇಮ್ ಇಲ್ಲಿ ಮತ್ತೆ ಭಾರತದ ಭೌಗೋಳಿಕ ಸಿಚುವೇಶನ್ ಆಗಿರ್ಬೋದು ಅಥವಾ ರಾಜಕೀಯವಾಗಿ ಏನಾಯ್ತಪ್ಪ ಅಂತಂದ್ರೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದಲ್ಲಿ ಬೇರೆ ಬೇರೆಯಾಗಿ ಆಡಳಿತ ಪ್ರಾರಂಭವಾಯಿತು. ಉತ್ತರ ಭಾರತದಲ್ಲಿ ನಮಗೆ ರಜಪೂತರು ಆಡಳಿತ ಪ್ರಾರಂಭಿಸಿದರು. ಅದೇ ರೀತಿ ದಕ್ಷಿಣ ಭಾರತದಲ್ಲಿ ಅಂತ ಬಂದಾಗ ನಾವು ನೋಡಿದ್ವಲ್ಲ, ಚಾಲುಕ್ಯರಾಗಿರ್ಬೋದು, ಹೊಯ್ಸಳರು, ಇವರೆಲ್ಲ ಆಡಳಿತವನ್ನು ಪ್ರಾರಂಭ ಮಾಡಿದರು, ಚೋಳರು. ಓಕೆನಾ, ಇಲ್ಲಿ ನೋಡಿದ್ವಲ್ಲ ಈ ಥರ. ಇವ್ರ ಬಗ್ಗೆ ಇಲ್ಲೇನಿದೆ ಅಲ್ಲ, ನಮ್ಮ ಭಾರತದ ಭೌಗೋಳಿಕ ಸಿಚುವೇಶನ್ ಇಲ್ಲಿ ರಾಜಕೀಯವಾಗಿ ಚೇಂಜ್ ಆಗುತ್ತಾ. ಈಗ ನೋಡಿ, ನಮ್ಮ ಭಾರತದಲ್ಲಿ ಪ್ರಮುಖವಾಗಿ ರಜಪೂತರು ಏನು ನಮ್ಮ ನಾರ್ತ್ ಇಂಡಿಯಾದಲ್ಲಿ ಆಡಳಿತ ಪ್ರಾರಂಭ ಮಾಡಿದರು ಅಂತ ಹೇಳಿದ್ವಲ್ಲ, ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ರಜಪೂತರ ಸ್ಥಳೀಯ ಮಟ್ಟದಲ್ಲಿ ಬೇರೆ ಬೇರೆಯವರು ಆಡಳಿತ ಪ್ರಾರಂಭ ಮಾಡ್ತಾ ಇದ್ರು. ಯಾರಪ್ಪ ಅಂತಂದ್ರೆ ಈಸ್ಟಲ್ಲಿ ಇವರೆಲ್ಲ ರಜಪೂತರ ಅವರ ಸ್ಥಳೀಯ ಮಟ್ಟದಲ್ಲೇ ಆಡಳಿತ ಮಾಡ್ತಕ್ಕಂಥ ರಾಜರು ಯಾರ್ಯಾರು ಅವರ ಅಧೀನದಲ್ಲಿ ಅಂತಂದ್ರೆ ನಮಗೆ ಈಸ್ಟ್ ಅಂತ ಬಂದಾಗ ಇಲ್ಲಿ ಪಾಲರು ಇದ್ದರು. ಈಸ್ಟರ್ನ್ ಭಾರತ ಇಲ್ಲಿ ಪಾಲರು. ಓಕೆನಾ, ಅದೇ ರೀತಿ ನಾರ್ತ್ ಭಾರತ ಏನಿದೆಯಲ್ಲ, ಇಲ್ಲಿ ನಮಗೆ ಪ್ರತಿಹಾರರು ಆಡಳಿತ ಮಾಡ್ತಾಯಿದ್ರು. ಆಮೇಲೆ ನಮಗೆ ಸೌತಲ್ಲಿ ಇಲ್ಲಿ ರಾಷ್ಟ್ರಕೂಟರು ಇದ್ದರು. ಓಕೆನಾ, ಈ ರೀತಿ ನಮಗೆ ಇಲ್ಲಿ ಗುಪ್ತ ಮತ್ತು ಹರ್ಷವರ್ಧನರ ನಂತರ ಮಧ್ಯಕಾಲೀನ ಭಾರತ ಇತಿಹಾಸ ಪ್ರಾರಂಭಕ್ಕಿಂತ ಮುಂಚೆ ನಮ್ಮ ಭಾರತ ದೇಶದ ಭೌಗೋಳಿಕ ಸ್ಥಿತಿ ರಾಜಕೀಯವಾಗಿ ಈ ಥರ ವಿಭಜನೆ ಆಗಿತ್ತು. ಆಮೇಲೆ ಈ ಎಲ್ಲ ರಾಜರ ಆಡಳಿತಕ್ಕೆ ಒಳಗಾಗಿತ್ತು. ಇದು ಸ್ಥಳೀಯ ಮಟ್ಟಕ್ಕಾಯಿತು. ಓಕೆನಾ, ನಾನು ಆವಾಗಲೇ ಹೇಳಿದೆ ನಿಮಗೆ, ಸ್ಥಳೀಯ ಮಟ್ಟಕ್ಕೆ ವಿಭಜನೆ ಒಂದಂತ ಆದರೆ ಈ ಥರ ಬೃಹತ್ ಸಾಮ್ರಾಜ್ಯಗಳು ಅವನತಿ ಹೊಂದಿದಾಗ ವಿದೇಶಿ ಆಕ್ರಮಣ ಕೂಡ ಆಗ್ತಾ ಇದ್ವು ಅಂತ ಹೇಳಿ. ವಿದೇಶಿ ಆಕ್ರಮಣ ಆವಾಗ ಪ್ರಮುಖವಾಗಿ ಯಾರ್ದಪ್ಪ ಆಯಿತು ಅಂತಂದ್ರೆ ಇಲ್ಲಿ ಅರಬ್ಬರು ಮತ್ತು ಟರ್ಕರು, ಇವರ ಆಕ್ರಮಣ ಸಹಜವಾಗಿ ಆಯಿತು. ಅರಬ್ ಅಂತ ಬಂದಾಗ ಇಲ್ಲಿ ಮುಸ್ಲಿಂ ಆಕ್ರಮಣ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಯಾಕಂದರೆ ಅರಬ್ಬರು ಮುಸ್ಲಿಮರಾಗಿದ್ದರು. ಇವ್ರದ್ದು ಟೈಮು 712ರಲ್ಲಿ ನಮಗೆ ಮೊಹಮ್ಮದ್ ಬಿನ್ ಕಾಸಿಮ್ ಅನ್ನೋರು ಆಕ್ರಮಣ ಮಾಡ್ತಾರೆ ಆ ಟೈಮಲ್ಲಿ. ನೆಕ್ಸ್ಟ್ ಟರ್ಕರ್ ಅಂತ ಬಂದಾಗ ಮೊಹಮ್ಮದ್ ಗಜ್ನಿ ಆ್ಯಂಡ್ ಮೊಹಮ್ಮದ್ ಗೋರಿ ಇವರು ದಾಳಿ ಮಾಡ್ತಾರೆ. ಇಲ್ಲಿ ಮೊಹಮ್ಮದ್ ಗಜ್ನಿ ಇದಾರಲ್ಲ, ಇವರು 17 ಬಾರಿ ಭಾರತದ ಮೇಲೆ ಇವನು ದಾಳಿ ಮಾಡ್ತಾನೆ. ಮಾಡಿ ಇಲ್ಲಿನ ಸಿರಿ ಸಂಪತ್ತುಗಳನ್ನು ಕೊಳ್ಳೆ ಹೊಡ್ಕೊಂಡು ಹೋಗ್ತಾನೆ. ಈ ಒಂದು ಉದ್ದೇಶ ಬಂದು ಇಲ್ಲಿ ಸಾಮ್ರಾಜ್ಯನ ಸ್ಥಾಪಿಸೋದಾಗಿರಲಿಲ್ಲ, ಈ ನಮ್ಮ ಭಾರತ ದೇಶದ ವೈಭವೀಕರಣ, ಇಲ್ಲಿ ಸಿರಿ ಸಂಪತ್ತುಗಳ ಬಗ್ಗೆ ಇವನು ತಿಳ್ಕೊಂಡು ಇಲ್ಲಿ ಸಿರಿ ಸಂಪತ್ತು ಕೊಳ್ಳೆ ಹೊಡೆದು ಇವನು ಮೂಲ ಉದ್ದೇಶವಾಗಿರುತ್ತೆ. ಆದ್ರದ್ದು 17 ಬಾರಿ ದಾಳಿ ಮಾಡಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಇಲ್ಲಿ ತೊಗೊಂಡು ಹೋಗ್ತಾ ಇರ್ತಾನೆ. ಇವನು ಅಕ್ವೈರ್ ವಶಪಡಿಸಕ್ಕಂತಹ ಪ್ರದೇಶಗಳನ್ನ ಇವನು ಗೋರಿ ಇವನ್ನ ನೇಮಕ ಮಾಡಿ ಬಿಟ್ಟು ಹೋಗಿರ್ತಾರೆ. ಈ ಮೊಹಮ್ಮದ್ ಗೋರಿ ಹಾಗೂ ನಮ್ಮ ಪೃಥ್ವಿರಾಜ್ ಚೌಹಾಣ್ ಅಂತ ರಜಪೂತ ದೊರೆ ಏನಿದಾರಲ್ಲ, ಇವರ ನಡುವೆ ಇಲ್ಲಿ ಯುದ್ಧಗಳಾಗ್ತವೆ. ತರೈನ್ ಫಸ್ಟ್ ಆ್ಯಂಡ್ ತರೈನ್ ಸೆಕೆಂಡ್ ಅಂತ, ತರೈನ್ ಫಸ್ಟ್ ಆ್ಯಂಡ್ ತರೈನ್ ಸೆಕೆಂಡ್ ಅಂತ ಆ ಯುದ್ಧಗಳ ಬಗ್ಗೆ ನಾವಿಲ್ಲಿ ತಿಳ್ಕೊತೇವೆ. ಇಲ್ಲಿ ನಾನು ಜಸ್ಟ್ ಯಾವೆಲ್ಲ ಚಾಪ್ಟರ್ ಬರ್ತವೆ ಅಂತ ಹೇಳಿ ನಿಮಗೆ ಒಂದು ಸಮ್ಮರಿನ ಕೊಡ್ತಾ ಹೋಗ್ತೀನಿ. ಓಕೆನಾ, ನೆಕ್ಸ್ಟ್ ಚಾಪ್ಟರ್ ಸ್ಟಾರ್ಟ್ ಆದಾಗ ನಾವು ಅವುಗಳ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಇವಾಗ ದೆಹಲಿ ಸುಲ್ತಾನರು ಅಂತ ಬಂದಾಗ ನಮಗೆ ಪ್ರಮುಖವಾಗಿ ದೆಹಲಿ ಸುಲ್ತಾನರಲ್ಲಿ 5 ಸಂತತಿಗಳು ಬರ್ತವೆ. ನಮ್ಮನ್ನು ದೆಹಲಿ ಸುಲ್ತಾನರು ಸರಿಸುಮಾರು 325 ವರ್ಷ ಆಡಳಿತ ಮಾಡಿರ್ತಾರೆ. ಹೌದಾ, ಇವರು ಇಲ್ಲಿ ಯಾವ ಸಂತತಿಗಳು ಪ್ರಮುಖವಾಗಿ ಬರ್ತಾವಪ್ಪ ಇದು ಅಂತಂದರೆ ಗುಲಾಮಿ ಸಂತತಿ 1206ರಿಂದ 1290, ಅದೇ ರೀತಿ ಖಿಲ್ಜಿ ಸಂತತಿ 1290ರಿಂದ 1320ವರೆಗೂ, ತುಘಲಕ್ ಸಂತತಿ 1320ರಿಂದ 1414ವರೆಗೂ, ಅದೇ ರೀತಿ ಸಯ್ಯದ್ ಸಂತತಿ 1414ರಿಂದ 1450ವರೆಗೂ, ಆಮೇಲೆ ಲೋಧಿ ಸಂತತಿ. ಇಷ್ಟು ಈ ಸಂತತಿಗಳ ಪ್ರಮುಖ ರಾಜರು ಯಾರ್ಯಾರು ಬರ್ತಾರಪ್ಪ ನಮಗೆ ಅಂತಂದರೆ, ಇವಾಗ ಗುಲಾಮಿ ಸಂತತಿ ಅಂತ ಬಂದಾಗ ನಮಗೆ ಕುತುಬುದ್ದೀನ್ ಐಬಕ್ ಬರ್ತಾರೆ. ಓಕೆನಾ, ಅದೇ ರೀತಿ ನಮಗಿಲ್ಲಿ ಇಲ್ತಮಷು, ಆಮೇಲೆ ಬಲ್ಬನ್ನು, ಇವರು ಗುಲಾಮಿ ಸಂತತಿಯ ಪ್ರಮುಖ ರಾಜರು. ಆಮೇಲೆ ಖಿಲ್ಜಿ ಸಂತತಿ ಅಂತಂದರೆ ನಮಗಿಲ್ಲಿ ಖಿಲ್ಜಿ ಸಂತತಿ ಒಳಗೆ ಅಲ್ಲಾವುದ್ದೀನ್ ಖಿಲ್ಜಿ ಅವರು ಪ್ರಮುಖ ಆಗಿರ್ತಾರೆ. ಓಕೆನಾ, ಆಮೇಲೆ
ತುಘಲಕ್ ಸಂತತಿ ಅಂದ್ರೆ ಮೊಹಮ್ಮದ್ ಬಿನ್ ತುಘಲಕ್ ಆಗಿರ್ಬೋದು, ಆಮೇಲೆ ಫಿರೋಜ್ ಶಾ ಆಗಿರ್ಬೋದು ಇವರು, ಆಮೇಲೆ ಸೈಯದ್ ಸಂತತಿ, ಆಮೇಲೆ ಲೋಧಿ ಸಂತತಿ ಅಂತ ಬಂದಾಗ ನಮಗೆ ಸಿಕಂದರ್ ಲೋಧಿ, ಓಕೆನಾ, ಆಮೇಲೆ ಇಬ್ರಾಹಿಂ ಲೋಧಿ ಇವರೆಲ್ಲ ಪ್ರಮುಖರಾಗಿರ್ತಾರೆ. ಹಾಗಾದರೆ ನಾವು ಈ ದಿಲ್ಲಿ ಸುಲ್ತಾನರ ಟೈಮಲ್ಲಿ ಇವರೆಲ್ಲ ಆಡಳಿತ ಮಾಡಿದ್ರಲ್ಲ, ಇವ್ರು ಯಾವ ರೀತಿ ಆಡಳಿತ ಮಾಡಿದರು, ಇವರು ಯಾವೆಲ್ಲ ಯುದ್ಧಗಳನ್ನ ಮಾಡಿದರು, ಏನೆಲ್ಲ ಪ್ಲೇಸ್ ಅಕ್ವೈರ್ ಮಾಡಿಕೊಂಡ್ರು ಅಂಥೇಳಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟು ಥರ್ಡ್ ಚಾಪ್ಟರ್ ಯಾವುದಪ್ಪ ಅಂತಂದರೆ ದೆಹಲಿ ಸುಲ್ತಾನರ ಅಡಿಯಲ್ಲಿ ಭಾರತ. ಇವಾಗ ದೆಹಲಿ ಸುಲ್ತಾನರು ಬರೋಕ್ಕಿಂತ ಮುಂಚೆ ಇಲ್ಲಿನ ಆಡಳಿತ ವ್ಯವಸ್ಥೆ ಬೇರೆನೇ ಇತ್ತು. ಇಲ್ಲಿ ಸ್ಥಳೀಯ ಮಟ್ಟವಾಗಿ ಬೇರೆ, ಇವಾಗ ಪ್ರಮುಖ ಸಾಮ್ರಾಜ್ಯಗಳಾದಂಥ ಮೌರ್ಯ ಸಾಮ್ರಾಜ್ಯ ಆಳಿತ್ತು, ಆಮೇಲೆ ಗುಪ್ತ ಸಾಮ್ರಾಜ್ಯ, ವರ್ಧನ, ಅವರಿಗೆ ಸೀಮಿತವಾಗಿದ್ದಂಥ ಆಡಳಿತ ವ್ಯವಸ್ಥೆ ಇತ್ತು. ದೆಹಲಿ ಸುಲ್ತಾನರು ಇವರು ಅರಬ್ ಹಾಗೂ ಟರ್ಕ್ ತಾಳಿ ನಂತರ ಇವ್ರಿಗೆ ಬೇಕಾದಂತಹ ವ್ಯವಸ್ಥೆ ಯಾವ ರೀತಿ ಫಾರ್ಮ್ ಆಯಿತು ಆಡಳಿತ ವ್ಯವಸ್ಥೆ, ಅದೇ ರೀತಿ ಇವರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಏನೆಲ್ಲ ಕೊಡುಗೆ ನೀಡಿದರು, ಓಕೆನಾ. ಇವಾಗ ಇಲ್ಲಿ ಕಟ್ಟಡಗಳು ಡೋಮ್ ಶೇಪಲ್ಲಿ ಕಟ್ಟಕ್ಕೆ ಪ್ರಾರಂಭ ಮಾಡಿಕೊಂಡ್ರು, ಈ ಥರ. ಆಮೇಲೆ ಇಲ್ಲಿ ನಮಗೆ ಸಾಹಿತ್ಯ ದೃಷ್ಟಿಯಿಂದ ನೋಡ್ಬೋದು. ಇಲ್ಲಿ ಸಾಹಿತ್ಯ ಅಂತ ಬಂದಾಗ ಯಾರೆಲ್ಲ ಸಾಹಿತಿಗಳು ಬರ್ತಾರೆ ಪ್ರಮುಖವಾಗಿ ನಮಗೆ, ಇವರು ಯಾವ ರೀತಿ ಇಲ್ಲಿ ಬುಕ್ಸ್ಗಳನ್ನ ಬರಿತಾ ಹೋದರು, ಯಾವ ಭಾಷೆಯಲ್ಲಿ ಬರೆದ್ರು, ಆಮೇಲೆ ಈ ಬುಕ್ಸ್ ಆಥರ್ ಯಾರು, ಓಕೆನಾ. ಇವು ಪ್ರಮುಖವಾಗಿ ನಿಮ್ಗೆ ಕ್ವಶನ್ಸ್ ಕೇಳ್ತಾರೆ. ಬುಕ್ಸ್ ಆಥರು ಇದು ಫಿಕ್ಸ್ ಕ್ವಶನ್ ನಿಮಗೆ ಎಕ್ಸಾಮಿನೇಷನಲ್ಲಿ. ಇವಾಗ ಉದಾಹರಣೆ ಹೇಳ್ಬೇಕಂದ್ರೆ ಇಲ್ಲಿ ನಿಮಗೆ ಅಲ್ ಬೇರುಣಿ ಬರ್ತಾರೆ, ಆಮೇಲೆ ನಿಮಗೆ ಅಮೀರ್ ಖುಸ್ರು, ಓಕೆನಾ, ಆಮೇಲೆ ಫಿರ್ದೌಸಿ, ಈ ಥರ ಇವರೆಲ್ಲ ಇಲ್ಲಿ ಸಾಹಿತ್ಯಗಳಾಗಿರ್ಬೋದು ಬುಕ್ಸ್ನ ಬರಿತಾ ಹೋಗ್ತಾರೆ. ಈಗ ಫಿರ್ದೌಸಿ ಅವರು ಶಾನಾಮ ಬರೆದ್ರು, ಈ ಥರ. ಇಲ್ಲಿ ನಾವು ಪ್ರಮುಖವಾಗಿ ದೆಹಲಿ ಸುಲ್ತಾನರ ಅಡಿಯಲ್ಲಿ ಯಾವ ರೀತಿ ನಮ್ಮ ಸಾಮಾಜಿಕ, ರಾಜಕೀಯ, ಆರ್ಥಿಕ ಸ್ಥಿತಿಗತಿಗಳು ಬದಲಾದವು ಅಂಥೇಳಿ ನಾವು ಈ ಅಧ್ಯಾಯದಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಆಮೇಲೆ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಇಲ್ಲಿ ಪ್ರಮುಖವಾಗಿ ಭಕ್ತಿ ಚಳವಳಿ ಹಾಗೂ ಸೂಫಿ ಚಳವಳಿ ಅಂತ ಪ್ರಾರಂಭ ಆಗ್ತವೆ. ಇಲ್ಲಿ ಭಕ್ತಿ ಚಳವಳಿ ಏನಪ್ಪ ಅಂತಂದರೆ, ಫಸ್ಟ್ ನಾನು ಹೇಳೋದು ಭಕ್ತಿ ಚಳವಳಿ, ಈ ಚಳವಳಿಗಳು ಪ್ರಾರಂಭವಾಗಿರೋದೇ ಸಮಾಜ ಸುಧಾರಣೆಗೋಸ್ಕರ, ಓಕೆನಾ. ಇಲ್ಲಿ ಹಿಂದೂ ಧರ್ಮದ ಸಮಾಜ ಸುಧಾರಣೆಗೆ ಭಕ್ತಿ ಚಳವಳಿ ಅಂತ ಪ್ರಾರಂಭವಾದರೆ, ಮುಸ್ಲಿಂ ಧರ್ಮದ ಸಮಾಜ ಸುಧಾರಣೆಗೆ ಸೂಫಿ ಪಂಥದ ಚಳವಳಿ ಪ್ರಾರಂಭ ಆಗ್ತವೆ. ಅಲ್ಲಿ ಸಂತರು ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಇಲ್ಲಿ ಭಕ್ತಿ ಚಳವಳಿ ಅಂತ ಬಂದಾಗ ಇದು ಯಾಕಪ್ಪ ಎಷ್ಟು ಫೇಮಸ್ ಆಗುತ್ತಾ ಅಂತಂದರೆ, ಇವರು ಸಮಾಜದ ಜನರ ಸಮಸ್ಯೆಗಳನ್ನು, ಅವರ ಮೂಢನಂಬಿಕೆಗಳನ್ನು, ಓಕೆನಾ, ಏನು ಮಾಡ್ತಾರಪ್ಪ ಅಂದ್ರೆ ಆಧ್ಯಾತ್ಮಿಕವಾಗಿ ಹೇಳೋದ್ರ ಮೂಲಕ, ಆಧ್ಯಾತ್ಮಿಕ ಚಿಂತನೆಗಳನ್ನು ಮೂಡಿಸೋದ್ರ ಮೂಲಕ ಅವರಲ್ಲಿ, ಆಮೇಲೆ ಮೇಯ್ನಾಗಿ ಸ್ಥಳೀಯ ಭಾಷೆಗಳಲ್ಲಿನೇ ಹೇಳ್ತಾ ಇದ್ರು ಇವರು. ಪ್ರವಚನಗಳಾಗಿರ್ಬೋದು, ಅವರ ಬೋಧನೆಗಳು, ಆಮೇಲೆ ಅವರು ಬರ್ತಕ್ಕಂಥ ಬುಕ್ಸು ಏನೇ ಇದ್ರೂ ಇವರು ಸ್ಥಳೀಯ ಮಟ್ಟದಲ್ಲೇ ಸ್ಥಳೀಯ ಭಾಷೆಯಲ್ಲೇ ಹೇಳ್ತಾ ಇರೋದ್ರಿಂದ ಇವರ ಮೇಲೆ ಜನಗಳ ಪ್ರಭಾವ ತುಂಬ ದೀರ್ಘವಾಗಿ ಆಗುತ್ತೆ. ಇಲ್ಲಿ ಯಾರಪ್ಪ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ತುಳಸಿದಾಸರು, ಪುರಂದರದಾಸರು, ಓಕೆನಾ, ಅದೇ ರೀತಿ ರಾಮಾನಂದರು, ಕಬೀರರು, ಗುರುನಾನಕ್, ಸಿಖ್ ಧರ್ಮ ಸ್ಥಾಪಕರಾದ ಗುರುನಾನಕ್, ಮೀರಾಬಾಯಿ, ನಿಂಬಾರ್ಕಾಚಾರ್ಯರು, ಆಮೇಲೆ ವೆಸ್ಟ್ ಬೆಂಗಾಲ್ನ ಚೈತನ್ಯರು, ಈ ಥರ ಇವರು ನಮ್ಮ ಸಮಾಜ ಸುಧಾರಣೆ ಮೇಲೆ ಪ್ರಭಾವವನ್ನು ಬೀರ್ತಾರೆ. ಶಂಕರಾಚಾರ್ಯರ ಅಂತ ಬಂದಾಗ ನೀವೆಲ್ಲ ಓದ್ತೀರ. ಇವಾಗ ಅದ್ವೈತ ಸಿದ್ಧಾಂತ ಆಗಿರ್ಬೋದು, ಆಮೇಲೆ ವಿಶಿಷ್ಟಾದ್ವೈತ, ದ್ವೈತ, ಈ ಥರ ಇವನ್ನೆಲ್ಲ ನಾವು ಈ ಭಕ್ತಿ ಚಳವಳಿಯಲ್ಲಿ ಸ್ಟಡಿ ಮಾಡ್ತೇವೆ. ಅದೇ ರೀತಿ ನಮ್ಗೆ ಸೂಫಿ ಸಂತರು ಕೂಡ ನಮ್ಮ ಸಮಾಜ ಸುಧಾರಣೆಗೆ ತುಂಬ ಕೊಡುಗೆಗಳನ್ನು ನೀಡಿದರು. ಅಲ್ಲಿ ಯಾರ್ಯಾರೆಲ್ಲ ಸೂಫಿ ಸಂತರು ಬರ್ತಾರೆ, ಓಕೆನಾ, ಅವರ ಏನೆಲ್ಲ ಪ್ರವಚನ ಮಾಡೋಕ್ಕೆ ಪ್ರಾರಂಭಿಸಿದರು ಅಂಥೇಳಿ ನಾವು ಪ್ರಮುಖವಾಗಿ ಈ 4ನೇ ಚಾಪ್ಟ್ರಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ಇಷ್ಟು 4ನೇ ಚಾಪ್ಟರ್. ಆದರೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ನಮಗಿಲ್ಲಿ ವಿಜಯನಗರ ಸಾಮ್ರಾಜ್ಯ. ಇದರದ ಟೈಮ್ ಲೈನ್ ಬಂದುಬಿಟ್ಟು ನಮ್ಗೆ 1336ರಿಂದ 1565. ಇದು ಕೂಡ ಆಲ್ಮೋಸ್ಟ್ ನಮ್ಗೆ ಒಂದು 200 ವರ್ಷಗಳವರೆಗೂ ಇಲ್ಲಿ ಆಡಳಿತ ಮಾಡ್ತಾರೆ. 250 ವರ್ಷದವರೆಗೂ ಈ ಸಾಮ್ರಾಜ್ಯನ ಆಡಳಿತ ಇತ್ತು ಅಂತ ಇಟ್ಕೊಳ್ಳಿ. ಇಲ್ಲಿ ಪ್ರಮುಖವಾಗಿ ನಮಗೆ ವಿಜಯನಗರ ಸಾಮ್ರಾಜ್ಯದಲ್ಲಿ 4 ರಾಜವಂಶಗಳು ಬರ್ತವೆ. ಯಾವಪ್ಪ ಅಂತಂದರೆ ಸಂಗಮ, ಸಾಳುವ, ತುಳುವ, ಅರವೀಡು ಅಂತ ಹೇಳಿ. ಇದು ಎಲ್ಲ ಇವರು ಆಡಳಿತ ಮಾಡ್ತಾ ಇರತಕ್ಕಂಥ ಟೈಮ್ ಇದು, ಓಕೆನಾ. ಹಾಗಾದರೆ ಈ ವಿಜಯನಗರ ಸಾಮ್ರಾಜ್ಯ ಈ ಚಾಪ್ಟ್ರಲ್ಲಿ ನಾವು ಇವರ ಹಿನ್ನೆಲೆ ಏನು,
ಓಕೆನಾ. ಈ ಸಾಮ್ರಾಜ್ಯದ ಸ್ಥಾಪಕರು ಯಾರು, ಆಮೇಲೆ ಇದರ ರಾಜಧಾನಿ, ಆಮೇಲೆ ಇಲ್ಲಿ ಯಾರೆಲ್ಲ ಪ್ರಮುಖ ರಾಜರು ಬರ್ತಾರೆ ಅಂತ ತಿಳ್ಕೊಳ್ತಾ ಹೋಗ್ತೇವೆ. ಉದಾಹರಣೆಗೆ ಈಗ ಪ್ರಮುಖ ರಾಜ ಅಂತ ಅಂದಾಗ ಸಂಗಮ ವಂಶ ಅಂತ ಬಂದಾಗ ನಮಗೆ ದೇವರಾಯ ಫಸ್ಟು, ದೇವರಾಯ ಸೆಕೆಂಡು, ಆಮೇಲೆ ಸಾಳುವ ನರಸಿಂಹರಾಜರು ಆಗಿರ್ಬೋದು. ಆಮೇಲೆ ತುಳು ವಂಶ ಅಂತ ಬಂದಾಗ ನಮಗಿಲ್ಲಿ ಕೃಷ್ಣದೇವರಾಯರು ಪ್ರಮುಖ ಆಗ್ತಾರೆ. ಓಕೆನಾ. ಅದೇ ರೀತಿ ನಮಗೆ ಅರಬೀಡು ಅಂತ ಬಂದಾಗ ತಿರುಮಲರಾಯ. ಈ ಥರ ಪ್ರಮುಖ ರಾಜರು ಮತ್ತು ಅವರ ಕೊಡುಗೆಗಳನ್ನು ಇಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗ್ತೇವೆ. ಆಮೇಲೆ ವಿಜಯನಗರ ಸಾಮ್ರಾಜ್ಯದಲ್ಲಿ ನಮಗೆ ಇಲ್ಲಿ ನೋಡಿದಾಗ ನಾವು ಆಡಳಿತ, ಆಮೇಲೆ ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು, ಆಮೇಲೆ ಇವರೆಲ್ಲ ನಮ್ಮ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಏನೆಲ್ಲ ಕೊಡುಗೆ ನೀಡಿದರು, ವಾಸ್ತುಶಿಲ್ಪ ಆಗಿರ್ಬೋದು, ಆಮೇಲೆ ಸಂಸ್ಕೃತಿಗೆ ಏನೆಲ್ಲ ಕೊಡುಗೆ ನೀಡಿದರು ಅಂತ ಹೇಳಿ ನಾವಿಲ್ಲಿ ತಿಳಿತಾ ಹೋಗ್ತೀವಿ. ಇಲ್ಲಿ ಇನ್ನೊಂದು ನಮಗೆ ವಿಜಯನಗರ ಸಾಮ್ರಾಜ್ಯ ಅಂತ ಬಂದಾಗ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇಲ್ಲಿ ಪದೇ ಪದೇ ಕೇಳ್ತಾ ಇರ್ತಾರೆ. ಏನಪ್ಪ ಅಂತಂದರೆ ಅದು ವಿದೇಶಿ ಯಾತ್ರಿಕರು ಯಾರೆಲ್ಲ ಇಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ರು ಅನ್ನೋದು ಕೂಡ ಇಲ್ಲಿ ನೀವು ತಿಳ್ಕೊಬೇಕಾಗುತ್ತೆ. ಒಂದು ನಿಮಿಷ. ಯಾರ್ಯಾರು ವಿದೇಶಿ, ಇಬ್ನ್ ಬಟೋಟ, ಓಕೆನಾ, ಆಮೇಲೆ ನಿಕೋಲೋ ಕೊಂಟಿನೋ, ಆಮೇಲೆ ನಿಮಗೆ ಮತ್ತೆ ಯಾರೆಲ್ಲ ಬರ್ತಾರಪ್ಪ, ಡೊಮಿಂಗೋ ಪೇಸಿ, ಈ ಥರ ಇವರು ಯಾರ್ಯಾರೆಲ್ಲ ನಮಗಿಲ್ಲಿ ವಿದೇಶಿಯ ಪ್ರವಾಸಿಗರು ಭೇಟಿ ಕೊಟ್ಟರು ಅಂತಂದೇಳಿ ನಾವಿಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಚಾಪ್ಟರ್ ಯಾವುದಪ್ಪ ಅಂತಂದ್ರೆ ನಮಗೆ ಬಹುಮನಿ ಸಾಮ್ರಾಜ್ಯ. ಈ ಬಹುಮನಿ ಸಾಮ್ರಾಜ್ಯನು ವಿಜಯನಗರ ಸಾಮ್ರಾಜ್ಯದ ಸಮಕಾಲೀನವಾಗಿ ಪ್ರಾರಂಭವಾಗಿರ್ತಕ್ಕಂತಹ ಸಾಮ್ರಾಜ್ಯ. ಇಲ್ಲಿ ನಾವು 1347ರಿಂದ ಆಮೇಲೆ 1527ರವರೆಗೂ ಇದು ಸಾಮ್ರಾಜ್ಯ ಆಡಳಿತವನ್ನು ಪ್ರಾರಂಭಿಸಿದ್ದನ್ನು ಗಮನಿಸ್ತೇವೆ. ಇಲ್ಲಿ ಕೂಡ ನಮಗೆ ಪ್ರಮುಖವಾಗಿ 5 ರಾಜವಂಶಗಳು ಬರ್ತವೆ. ಬಟ್ ಬಹುಮನಿ ಸಾಮ್ರಾಜ್ಯ ಸ್ಥಾಪಿಸಿದವರು ಯಾರು ಅಂತ ನಾವು ತಿಳ್ಕೊಬೇಕು. ಅದು ಅಲ್ಲಾವುದ್ದೀನ್ ಹಸನ್ ಬಹುಮನ್ ಶಾ ಅಂತ. ಇವ್ರನ್ನ ನಾವು ಹಸನ್ ಗಂಗು ಅಂತಾನು ಕರಿತಾ ಇರ್ತೇವೆ, ಹೌದಾ. ಆಮೇಲೆ ಈ ಬಹುಮನಿ ಸಾಮ್ರಾಜ್ಯನ ಇದು ರಾಜಧಾನಿ ಯಾವುದಾಗಿತ್ತು ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಈ ಬಹುಮನಿ ಸಾಮ್ರಾಜ್ಯ ಇದೆಯಲ್ಲ, ಇದು ಡಿವೈಡ್ ಆಗಿ ನಂತರ 5 ರಾಜವಂಶಗಳಾಗಿ ಇಲ್ಲಿ ಮುಂದುವರಿತವೆ. ಯಾವ್ಯಾವಪ್ಪ ಅಂತಂದ್ರೆ ಬಿರಾರದ ಇಮಾದ್ ಶಾಹಿ, ಆಮೇಲೆ ಬಿಜಾಪುರದ ಆದಿಲ್ ಶಾಹಿ, ಆಮೇಲೆ ಅಹಮದ್ ನಗರದ ನಿಜಾಮ್ ಶಾಹಿ, ಆಮೇಲೆ ಗೋಲ್ಕೊಂಡದ ಕುತುಬ್ ಶಾಹಿ, ಆಮೇಲೆ ಬೀದರ್ನ ಬರಿದ್ ಶಾಹಿ. ಈ ಥರ ನಮಗೆ ಸ್ಥಳೀಯ ಮಟ್ಟದಲ್ಲಿ ಈ ರಾಜರು ಆಡಳಿತಗಳನ್ನ ಪ್ರಾರಂಭ ಮಾಡ್ತಾರೆ. ನೆಕ್ಸ್ಟ್ ನಮಗೆ ಇನ್ನೊಂದು ಇಂಪಾರ್ಟೆಂಟ್ ಚಾಪ್ಟರ್ ಯಾವುದಪ್ಪ ಅಂತಂದರೆ 7th ಒನ್ನು ಮೊಘಲರು. ಮೊಘಲರು ಅಂತ ಬಂದಾಗ ನಾವು 1526ರಿಂದ 1857ರವರೆಗೂ ಈ ಟೈಮ್ ಲೈನಲ್ಲಿ ನಾವು ಇವ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಮೊಘಲರಲ್ಲಿ ನಮಗೆ ಪ್ರಮುಖವಾದಂತಹ ಸುಲ್ತಾನ ರಾಜರು ಯಾರಪ್ಪ ಇಲ್ಲಿ ಅಂತಂದ್ರೆ ಪ್ರಮುಖವಾಗಿ ಬಾಬರು, ಹುಮಯೂನು, ಅಕ್ಬರು, ಜಹಾಂಗೀರು, ಶಹಜಾನು ಮತ್ತು ಔರಂಗಜೇಬು. ಇವ್ರ ಬಗ್ಗೆ ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ಇವ್ರ ಬಗ್ಗೆ ಏನೆಲ್ಲ ಸ್ಟಡಿ ಮಾಡ್ತೀವಪ್ಪ ಅಂತಂದ್ರೆ ಇವರು ಯಾವ ರೀತಿ ಆಡಳಿತ ಮಾಡಿದರು, ಆಮೇಲೆ ಯಾವೆಲ್ಲ ಯುದ್ಧಗಳಾದವು, ಆಮೇಲೆ ಇವರ ಧಾರ್ಮಿಕ ಯೋಜನೆಗಳು ಏನಾಗಿದ್ವು, ರಿಲಿಜಿಯಸ್ ಪಾಲಿಸಿಗಳು ಏನೆಲ್ಲ ಇವರು ಮಾಡಿದರು, ಆಮೇಲೆ ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು ಇವರ ಆಡಳಿತದಲ್ಲಿ, ಓಕೆನಾ, ಅನ್ನೋದನ್ನು ನಾವಿಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ನಂತರ ಇವರು ಕೊಡುಗೆಗಳು, ಇವರು ಕೊಡುಗೆ ಏನು, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಏನು ಕೊಡುಗೆ ನೀಡಿದರು, ಆಮೇಲೆ ಸಾಹಿತ್ಯಕ್ಕೆ ಕೊಡುಗೆ ಏನಿತ್ತು ಮೊಘಲರದು, ಓಕೆನಾ. ಅದೇ ರೀತಿ ಇವರು ಯಾರೆಲ್ಲ ಇಲ್ಲಿ ಬುಕ್ಸ್, ಯಾವ ಬುಕ್ಸ್ ಬರೆದ್ರು, ಆಥರ್ಸು, ಬುಕ್ಸ್ ಆ್ಯಂಡ್ ಆಥರ್ಸು. ನಾವೇನು ಡೆಲ್ಲಿ ಸುಲ್ತಾನ್ರಲ್ಲಿ ನೋಡಿದ್ವಲ್ಲ, ಅದೇ ರೀತಿ ಇಲ್ಲಿ ಕೂಡ ಬುಕ್ಸ್ ಆ್ಯಂಡ್ ಆಥರ್ಸು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಹುಮಯೂನ್ ನಾಮ ಯಾರು ಬರೆದ್ರು, ಆಮೇಲೆ ಅಕ್ಬರ್ ನಾಮ ಅಂತ ಬಂದಾಗ ನಿಮಗೆ ಅಬುಲ್ ಫಜಲ್ ಬರೆದ್ರು. ಈ ಥರ ಇವು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ, ತಿಳ್ಕೊಬೇಕು ಇದನ್ನು ಕೂಡ. ನೆಕ್ಸ್ಟ್ ನಮಗೆ ಓಕೆನಾ. ಇದಾದಮೇಲೆ ನೆಕ್ಸ್ಟ್ ಯಾರು ಬರ್ತಾರೆ, ನೆಕ್ಸ್ಟು ಈಗ 7 ಚಾಪ್ಟರ್ ಆಯಿತು. ನೆಕ್ಸ್ಟ್ 8 ಚಾಪ್ಟ್ರಲ್ಲಿ ನಾವು ಮರಾಠರು, ಇವ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಮರಾಠರು ಅಂತ ಬಂದಾಗ 1674ರಿಂದ 1720ರವರೆಗೂ ನಮಗೆ ಮರಾಠರ ಆಡಳಿತ ಇತ್ತು. ಇಲ್ಲಿ ಪ್ರಮುಖವಾಗಿ ನಾವು ಶಿವಾಜಿ ಇವ್ರ ಬಗ್ಗೆ ಅಧ್ಯಯನ ಮಾಡ್ತೀವಿ.
ಶಿವಾಜಿಯವರ ಹಿನ್ನೆಲೆ ಏನು, ಇವರ ವೈಯಕ್ತಿಕ ಜೀವನ ಹೇಗಿತ್ತು, ಆಮೇಲೆ ಇವರು ಯಾವೆಲ್ಲ ಪ್ರಮುಖ ಯುದ್ಧಗಳನ್ನ ಮಾಡಿದರು, ಆಮೇಲೆ ಮೊಘಲರೊಂದಿಗೆ ಇವ್ರ ಸಂಘರ್ಷ ಹೇಗಿತ್ತು. ಪ್ರಮುಖವಾಗಿ ಇಲ್ಲಿ ಇವರು ಔರಂಗಜೇಬ್ ಇವ್ರ ಜೊತೆಗೆ ಕಾದಾಡಿದ್ರಲ್ಲ, ಇವ್ರ ಜೊತೆಗೆ ಯುದ್ಧಗಳಾದವು. ಇವು ಯಾವ ಯುದ್ಧಗಳಾದವು ಪ್ರಮುಖವಾಗಿ. ಆಮೇಲೆ ಅಷ್ಟಪ್ರಧಾನರು ಅಂತ ಬರ್ತಾರೆ, ಅವರು ಯಾರೆಲ್ಲ ಈ ಅಷ್ಟಪ್ರಧಾನರ ಗುಂಪಲ್ಲಿದ್ದರು. ಆಮೇಲೆ ಶಿವಾಜಿಯ ಮಗ ಸಂಭಾಜಿ, ಶಿವಾಜಿಯ ನಂತರ ಮರಣ ನಂತರ ಅವ್ರ ಮಕ್ಕಳು ಆಡಳಿತ ಮಾಡಿದರು, ಯಾರೆಲ್ಲ ಆಡಳಿತ ಮಾಡ್ತಾ ಬಂದರು ಅಂತ ತಿಳ್ಕೊತೀವಿ. ಈ ಶಿವಾಜಿ ವಂಶದ ಆಡಳಿತ ಆದಮೇಲೆ ಇಲ್ಲಿ ನಮಗೆ ಪ್ರಮುಖವಾಗಿ ಪೇಶ್ವೆಗಳಂತ ಬರ್ತಾರೆ. ಪೇಶ್ವೆ ಅಂದರೆ ಯಾರೆಲ್ಲ ಈ ಶಿವಾಜಿ ಅಷ್ಟಪ್ರಧಾನರು ಅಂತ ಗುಂಪಲ್ಲಿ ಪ್ರಧಾನವಾಗಿರ್ತಾರಲ್ಲ, ಮುಖ್ಯ ಪ್ರಧಾನ್ ಅಂತ ಏನಿರ್ತಾರಲ್ಲ, ಇವರೇ ಪೇಶ್ವೆಗಳು. ಇವರು ಒಂದು PM ಥರ ಪೊಸಿಷನ್ ಅಂತ ಅಂದ್ಕೊಳ್ಳಿ ಆವಾಗಿನ ಕಾಲಮಾನದಲ್ಲಿ. ಈ ಥರ ಎಲ್ಲಿದ್ದ ಪ್ರಾರಂಭವಾಗುತ್ತದೆ ಇವ್ರದ್ದು ಆಡಳಿತ ಅಂತಂದರೆ 1713ರಿಂದ 1818ರವರೆಗೂ ಈ ಪೇಶ್ವೆಗಳ ಆಡಳಿತ ಪ್ರಾರಂಭವಾಗುತ್ತೆ. ಇಲ್ಲಿ ಫಸ್ಟ್ ಪೇಶ್ವೆ ಯಾರು ಬರ್ತಾರೆ ಅಂದರೆ ಬಾಲಾಜಿ ವಿಶ್ವನಾಥ್, ಇವರು ಫಸ್ಟು. ಆಮೇಲೆ ಇಲ್ಲಿ ಇವರೆಲ್ಲ ಪ್ರಮುಖ ಪೇಶ್ವೆಗಳು. ಆಮೇಲೆ ಬಾಜಿರಾವು ಫಸ್ಟು, ಆಮೇಲೆ ಬಾಜಿರಾವು ಇವರು ಪೇಶ್ವೆಗಳು ಆಡಳಿತವನ್ನು ಮಾಡ್ತಾ ಹೋಗ್ತಾರೆ. ಆಮೇಲೆ ಇಲ್ಲಿ ಲಾಸ್ಟ್ನೇ ಪೇಶ್ವೆ ಬಂದುಬಿಟ್ಟು 1818ಕ್ಕೆ ಎಂಡ್ ಆಗುತ್ತೆ ಪೇಶ್ವೆ ಆಡಳಿತ. ಅವಾಗ ಯಾರಿದ್ರಪ್ಪ ಅಂತಂದ್ರೆ ಬಾಜಿರಾವ್ ಸೆಕೆಂಡ್, ಇವರು ಕೊನೆ ಪೇಶ್ವೆ ಆಗಿರ್ತಾರೆ. ಓಕೆನಾ. ಆಮೇಲೆ ಮರಾಠರು ಅಂತ ಬಂದಾಗ ನಾವಿಲ್ಲಿ ಮರಾಠರ ನಡುವೆನೂ ಇಲ್ಲಿ ಘರ್ಷಣೆಗಳಾಗಿ ಸ್ಥಳೀಯ ಮಟ್ಟಕ್ಕೆ ಇಲ್ಲಿ ಆಧಿಪತ್ಯಗಳು ಸ್ಟಾರ್ಟ್ ಆಗ್ತವೆ. ಹಾಗಾದರೆ ಸ್ಥಳೀಯ ಮಟ್ಟದಲ್ಲಿ ಯಾವೆಲ್ಲ ಸ್ಟಾರ್ಟ್ ಆಗ್ತವೆ ಅಂತಂದ್ರೆ ಸಿಂಧಿ, ಅಲ್ಲಿನ ಗ್ವಾಲಿಯರ್ ಪ್ರದೇಶನ ಸಿಂಧಿ ಆಧಿಪತ್ಯ ವಹಿಸ್ಕೊತಾರೆ. ಆಮೇಲೆ ಹೋಳ್ಕರ್ ಇವರು ಅದರಲ್ಲ ಇಂದೋರ ಪ್ರದೇಶದ ಆಧಿಪತ್ಯ. ಆಮೇಲೆ ಗಾಯಕ್ವಾಡರು ಬರೋಡಾದ್ದು, ಆಮೇಲೆ ಭೋಸ್ಲೆಗಳು ನಾಗ್ಪುರ್, ಆಮೇಲೆ ಪೇಶ್ವೆ ಪೂಣ. ಈ ಥರ ಇಲ್ಲಿ ಆಧಿಪತ್ಯಗಳು ಪ್ರಾರಂಭ ಆಗ್ತವೆ ರೀಜ್ನಲ್ ಲೆವೆಲ್. ಇಷ್ಟ ಆದಮೇಲೆ ಈ ಮರಾಠರು ಮತ್ತು ಆಂಗ್ಲೋ ಇವ್ರ ನಡುವೆ ಅಂದರೆ ಬ್ರಿಟಿಷರ ಮತ್ತು ಮರಾಠರ ನಡುವೆ ಯುದ್ಧಗಳಾಗ್ತವೆ. ಪ್ರಮುಖವಾಗಿ 3 ಆಂಗ್ಲೋ ಮರಾಠ ಯುದ್ಧಗಳಾಗ್ತವೆ. ಅವು ಯಾವಪ್ಪ ಅಂತಂದರೆ ಆಂಗ್ಲೋ ಮರಾಠ ಯುದ್ಧ ಫಸ್ಟು, ಆಂಗ್ಲೋ ಮರಾಠ ಯುದ್ಧ ಸೆಕೆಂಡು ಆ್ಯಂಡ್ ಆಂಗ್ಲೋ ಮರಾಠ ಯುದ್ಧ ಥರ್ಡ್. ಇವು ಟೈಮ್ ಲೈನ್ ಇದು. ಓಕೆನಾ. ಫಸ್ಟ್ ಯಾವಾಗ ನಡೀತು 1775ರಿಂದ 82, ಸೆಕೆಂಡ್ 1803ರಿಂದ 6, ಆಮೇಲೆ 1817ರಿಂದ 18. ಆಮೇಲೆ ಯಾವ ರೀತಿ ಇಲ್ಲಿ ಒಪ್ಪಂದಗಳಾದವು, ಸಾಲ್ಬಾಯಿ ಒಪ್ಪಂದ ಆಗುತ್ತಾ ಫಸ್ಟ್ನೇದರಲ್ಲಿ, ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಒನ್ನಲ್ಲಿ ಯಾವುದಾಗುತ್ತಾ, ಈ ಥರ ತಿಳ್ಕೊಳ್ತಾ ಹೋಗೋಣ. ಓಕೆನಾ. ಇವಿಷ್ಟು ಅದಾವಲ್ಲ, ಈ 8 ಚಾಪ್ಟರ್ಸ್ ನಿಮಗೆ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಓಕೆನಾ. ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಆಧುನಿಕ ಭಾರತದ ಇತಿಹಾಸದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಓಕೆ. ಇವಾಗ ಈ ಚಾನಲ್ನ ನೀವು ವಿಡಿಯೋ ನೋಡಿದ್ರಲ್ಲ, ಇದನ್ನು ಶೇರ್ ಮಾಡಬೇಕು. ನೀವು ಯಾರೆಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರಲ್ಲ ಅವರಿಗೆ ಸಬ್ಸ್ಕ್ರೈಬ್ ಮಾಡಬೇಕು. ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.